ರಾಜಧಾನಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ಈಗಲೂ ಕೂಡ ಅಭಾವ ಉಂಟಾಗಿರುವಂಥದ್ದು. ಅಂದರೆ ಎಸೆನ್ಷಿಯಲ್ ಸರ್ವಿಸ್ ಅಡಿ ಪಿ ಜಿ ಹಾಸ್ಟೆಲ್ಗಳಿಗೆ ಶೇಕಡ 1,000 ಸಿಲಿಂಡರ್ಗಳನ್ನು ಬೆಂಗಳೂರಲ್ಲಿ ವಿತರಣೆ ಮಾಡ್ತೀವಿ ಅಂತ ಮನವಿಯನ್ನು ಪಿ ಜಿ ಅಸೋಸಿಯೇಷನ್ ಅವರು ಕೊಟ್ಟಿದ್ರು. ಅದರ ಪ್ರಕಾರವಾಗಿ ಸರ್ಕಾರ ಅಟ್ಲೀಸ್ಟ್ 500 ಸಿಲಿಂಡರ್ಗಳನ್ನು ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿತ್ತು. ಆದರೆ 500 ಸಿಲಿಂಡರ್ಗಳ ಬದಲಾಗಿ ಕೇವಲ 100 ಸಿಲಿಂಡರ್ಗಳ ವಿತರಣೆ ಮಾತ್ರ ಆಗಿರುವಂಥದ್ದು. ಉದಾಹರಣೆಗೆ ನಾವೀಗ ವಿಜಯನಗರ ಭಾಗದಲ್ಲಿರುವಂತಹ ಒಂದು ಪಿ ಜಿಯಲ್ಲಿದ್ದೀವಿ. ಸೊ ಪಿ ಜಿಯಲ್ಲಿ 2 ಸಿಲಿಂಡರ್ಗಳ ವಿತರಣೆ ಆಗಿದೆ. ಅಂದರೆ GBA ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ 5 ಝೋನ್ಗಳನ್ನು ಮಾಡಿ 5 ಝೋನ್ಗಳಿಗೆ ತಲಾ 100 ಸಿಲಿಂಡರ್ಗಳನ್ನು ವಿತರಣೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದೆ. ಆ ಪ್ರಕಾರವಾಗಿ ಕಳೆದ 15-20 ದಿನಗಳಾದ ಮೇಲೆ ಇವಾಗ 2 ಸಿಲಿಂಡರು ಅವರಿಗೆ ಬಂದಿರುವಂಥದ್ದು. ಅಂದರೆ ಸರ್ಕಾರ ಏನು ಪ್ರಾಮಿಸ್ ಮಾಡಿತ್ತು 500 ಸಿಲಿಂಡರನ್ನು ಕೊಡ್ತೀವಿ ಅಂತ, ಅದು ಕೇವಲ 30-40% ಮಾತ್ರ ಸಿಲಿಂಡರ್ಗಳನ್ನು ಇಲ್ಲಿ ತನಕ ವಿತರಣೆ ಮಾಡಿರುವಂಥದ್ದು. ಇದ್ರೆ ಪಿ ಜಿ ಅಸೋಸಿಯೇಷನ್ನ ಯಾವ ರೀತಿಯಾಗಿ ಈ ಸಮಸ್ಯೆಯನ್ನು ನೋಡುತ್ತೆ, ಎಷ್ಟು ಸಿಲಿಂಡರ್ಗಳು ಇನ್ಆ್ಯಕ್ಚುಯಲ್ ಬೇಕು, ಸಿಲಿಂಡರ್ ಇಲ್ಲದೆ ಸಮಸ್ಯೆ ಯಾವ ರೀತಿ ಇದೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಪಿ ಜಿ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಅರುಣ್ ಕುಮಾರ್ ಅವರು ಇದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸರ್ಕಾರ ನೀವು 1000 ಕೇಳಿದ್ರೆ 500 ಸಿಲಿಂಡರ್ಗಳನ್ನು ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿತ್ತು. ಭರವಸೆ ಈಡೇರಿದೆಯಾ ಸರ್, ಅಥವಾ ಸಮಸ್ಯೆ ಇದೆಯಾ? ಖಂಡಿತವಾಗಿಯೂ ಕಳೆದ ವಾರ ನಾವು ಏನು ಸನ್ಮಾನ್ಯ KH ಮುನಿಯಪ್ಪನವರು ಇದಕ್ಕೆ ಸಂಬಂಧಪಟ್ಟರಾಗ ಏನು ಪತ್ರಿಕಾಗೋಷ್ಠಿ ನಡೆದಿತ್ತು, ಸೊ ಅವತ್ತಿನ ದಿನಕ್ಕೆ ಪಿ ಜಿಗಳ ಒಂದು ಸಂಕಷ್ಟವನ್ನು ಆ ಸಂದರ್ಭದಲ್ಲಿ ಅವರು ಅದನ್ನು ವಿತರಣೆ ಮಾಡಿರಲಿಲ್ಲ. ಈ ಸಂದರ್ಭದಲ್ಲಿ ನಾವು ಏನು ಪಿ ಜಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘ ಏನಿದೆ, ಸೊ ಹೋಗಿ ನಾವು ಮುನಿಯಪ್ಪನವ್ರನ್ನ ಈ ವಿಚಾರವಾಗಿ ನಮ್ಮ ಎಲ್ಲ ಅಳಲುಗಳನ್ನ ಹೇಳ್ಕೊಂಡು ಪಿ ಜಿ ಎಷ್ಟು ಎಸೆನ್ಷಿಯಲ್ ಇದೆ. ಯಾಕಂದರೆ ಹೋಟೆಲ್ಗಳಲ್ಲಿ ಊಟ ಇಲ್ಲ ಅಂದರೆ ಮನೇಲಿ ಹೋಗಿ ಊಟ ಮಾಡ್ತಾರೆ, ಪಿ ಜಿಯಲ್ಲಿ ಇಲ್ಲ ಅಂದರೆ ಸೊ ಸಂದಿಗ್ಧ ದೂರದ ಊರುಗಳಿಂದ ಬಂದಿರತಕ್ಕಂಥವ್ರಿಗೆ ನಾವು ಊಟ ಕೊಡಲೇಬೇಕಾದಂಥ ಪರಿಸ್ಥಿತಿ ಇದೆ. ಅವರಿಗೆ ಮನವರಿಕೆ ಮಾಡಿದಾಗ ಸನ್ಮಾನ್ಯ ಮುನಿಯಪ್ಪನವರು ಸ್ಪಂದಿಸಿ ನಾವು 1,000 ಪ್ರತಿದಿನ ಕೊಡಬೇಕು ಸಿಲಿಂಡರ್, LPG ಕಮರ್ಷಿಯಲ್ ಸಿಲಿಂಡರ್ ಅಂತ ಕೇಳಿದ್ವಿ. ಈ ನಿಟ್ಟಿನಲ್ಲಿ ಅವರು 500ಕ್ಕೆ ಒಂದು ಏನು ಒಂದು ನಿರ್ದೇಶನ ಕೊಟ್ಟಿದ್ದರು. ಸಂಬಂಧಪಟ್ಟ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು ಮತ್ತು ಸಂಬಂಧಪಟ್ಟ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಎಲ್ಲರಿಗೂ ಕೂಡ ಅವರು ಇದು ಕೊಟ್ಟಿದ್ದರು, ಏನು ಸೂಚನೆ ಕೊಟ್ಟಿರೋದು. ಅದರಂತೆ ಕಳೆದ 3-4 ದಿನ ಅದರ ಪ್ರೋಸೆಸ್ ಆದ ಮೇಲೆ ನಿನ್ನೆಯಿಂದ ಒಂದು ವಿತರಣೆಯ ಕಾರ್ಯ ನಡೀತಾ ಇದೆ. ಸೊ ನಮ್ಮ 5 ಝೋನ್ GBA ನಾರ್ತ್, ಈಸ್ಟ್, ವೆಸ್ಟ್, ಸೌತ್, ಸೆಂಟ್ರಲ್ ಝೋನ್ಗಳಿಗೆ ಏನಿದೆ 100 ಸಿಲಿಂಡರ್ ವಿತರಣೆ ಮಾಡಬೇಕು ಅಂತ ನಾವು ಮಾಲೀಕರ ಸಂಘದಿಂದ ಅವರಿಗೆ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ವಿ. ಸೊ ಈ ನಿಟ್ಟಿನಲ್ಲಿ ಈಸ್ಟ್ ಭಾಗದಲ್ಲಿ ಸೊ ಮೊದಲ ಬಾರಿಗೆ 100 ವಿತರಣೆ ಆದಂಥ ಸಂದರ್ಭದಲ್ಲಿ ಉಳಿದಂಥ ಭಾಗಗಳಿಗೆ, ಯಾಕಂದರೆ 2 ದಿನ ರಜಾ ಬಂದಿರೋದ್ರಿಂದ ಆ ಇರ್ತಕ್ಕಂಥ ಸ್ಟಾಕ್ಸ್ಗಳನ್ನ ಅಡ್ಜಸ್ಟ್ ಮಾಡಬೇಕು. ಹಾಸ್ಪಿಟಲ್ಲು ಈ ಎಸೆನ್ಷಿಯಲ್ ಇರೋಂಥವ್ರು ಅಂತಂದು ಹೇಳಿ ನಮಗೆ ಶೇಕಡ 50ರಷ್ಟು, ಒಂದು ಭಾಗಕ್ಕೆ ಒಂದು 50, ಒಂದು ಭಾಗಕ್ಕೆ 40, ಒಂದು ಭಾಗಕ್ಕೆ 100 ಈ ರೀತಿ ಕೊಟ್ಟಿರ್ತಕ್ಕಂಥದ್ದು. ಬಟ್ 500 ಬಂದಿಲ್ಲದೆ ಇದ್ದರೂ ಕೂಡ ಇವತ್ತು ನಾಳೆ ಅದರಲ್ಲಿ ಅದರ ಕರೆಸ್ಪಾಂಡಿಂಗ್ ಮಾಡಿ ಸೋಮವಾರದಿಂದ ಏನು ಅವರು ಆದೇಶ ಮಾಡಿದಾರೋ ಅದ್ರ ಪ್ರಕಾರ ಕೊಡ್ತೀವಿ ಅಂತ ಆಯಿಲ್ ಕಾರ್ಪೊರೇಷನ್ನ ಮುಖ್ಯಸ್ಥರುಗಳು ಕೂಡ ಹೇಳಿದ್ದಾರೆ. ಹಾಗಾಗಿ ನಮಗೆ ಈಗಾಗಲೇ ನಿನ್ನೆಯಿಂದ ವಿತರಣೆ ಆಗ್ತಾ ಇದೆ. ಸೊ ನಾವು ಕೂಡ ಸೋಮವಾರದವರೆಗೆ ಕಾದು ನೋಡಿ ಏನು ಸರ್ಕಾರದ ಡೈರೆಕ್ಷನ್ಸ್ ಇದೆಯೋ ಅದ್ರ ಪ್ರಕಾರ ಪಾಲನೆ ಮಾಡಲಿ ಅಂತೇಳಿ ಒತ್ತಾಯ ಕೂಡ ಮಾಡ್ತಾಯಿದ್ದೀವಿ. ಇವಿಷ್ಟು ಅರುಣ್ ಕುಮಾರ್ ಅವರ ಮಾತು. ಅಂದರೆ ಪ್ರಮುಖವಾಗಿ 1,000 ಕೇಳಿದ್ವಿ, 500 ಕೊಡ್ತೀವಿ ಅಂತ ಹೇಳಿದರು. ಆದರೆ ಈಗ ಆಗ್ತಾ ಇರುವಂಥದ್ದು ಕೇವಲ ಒಂದು 40% ಅಷ್ಟು ಸಿಲಿಂಡರ್ಗಳ ಮಾತ್ರ. ಸೋಮವಾರದವರೆಗೂ ಕಾದು ನೋಡ್ತೀವಿ. ಭರವಸೆ ಇದೆ ಸರ್ಕಾರ ಹೇಳಿರುವಂತಹ ಮಾತನ್ನು ಉಳಿಸ್ಕೊಳ್ಳುತ್ತೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ KS ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ಈಗಲೂ ಕೂಡ ಅಭಾವ ಉಂಟಾಗಿರುವಂಥದ್ದು. ಅಂದರೆ ಎಸೆನ್ಷಿಯಲ್ ಸರ್ವಿಸ್ ಅಡಿ ಪಿ ಜಿ ಹಾಸ್ಟೆಲ್ಗಳಿಗೆ ಶೇಕಡ 1,000 ಸಿಲಿಂಡರ್ಗಳನ್ನು ಬೆಂಗಳೂರಲ್ಲಿ ವಿತರಣೆ ಮಾಡ್ತೀವಿ ಅಂತ ಮನವಿಯನ್ನು ಪಿ ಜಿ ಅಸೋಸಿಯೇಷನ್ ಅವರು ಕೊಟ್ಟಿದ್ರು. ಅದರ ಪ್ರಕಾರವಾಗಿ ಸರ್ಕಾರ ಅಟ್ಲೀಸ್ಟ್ 500 ಸಿಲಿಂಡರ್ಗಳನ್ನು ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿತ್ತು. ಆದರೆ 500 ಸಿಲಿಂಡರ್ಗಳ ಬದಲಾಗಿ ಕೇವಲ 100 ಸಿಲಿಂಡರ್ಗಳ ವಿತರಣೆ ಮಾತ್ರ ಆಗಿರುವಂಥದ್ದು. ಉದಾಹರಣೆಗೆ ನಾವೀಗ ವಿಜಯನಗರ ಭಾಗದಲ್ಲಿರುವಂತಹ ಒಂದು ಪಿ ಜಿಯಲ್ಲಿದ್ದೀವಿ. ಸೊ ಪಿ ಜಿಯಲ್ಲಿ 2 ಸಿಲಿಂಡರ್ಗಳ ವಿತರಣೆ ಆಗಿದೆ. ಅಂದರೆ GBA ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ 5 ಝೋನ್ಗಳನ್ನು ಮಾಡಿ 5 ಝೋನ್ಗಳಿಗೆ ತಲಾ 100 ಸಿಲಿಂಡರ್ಗಳನ್ನು ವಿತರಣೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದೆ. ಆ ಪ್ರಕಾರವಾಗಿ ಕಳೆದ 15-20 ದಿನಗಳಾದ ಮೇಲೆ ಇವಾಗ 2 ಸಿಲಿಂಡರು ಅವರಿಗೆ ಬಂದಿರುವಂಥದ್ದು. ಅಂದರೆ ಸರ್ಕಾರ ಏನು ಪ್ರಾಮಿಸ್ ಮಾಡಿತ್ತು 500 ಸಿಲಿಂಡರನ್ನು ಕೊಡ್ತೀವಿ ಅಂತ, ಅದು ಕೇವಲ 30-40% ಮಾತ್ರ ಸಿಲಿಂಡರ್ಗಳನ್ನು ಇಲ್ಲಿ ತನಕ ವಿತರಣೆ ಮಾಡಿರುವಂಥದ್ದು. ಇದ್ರೆ ಪಿ ಜಿ ಅಸೋಸಿಯೇಷನ್ನ
ಯಾವ ರೀತಿಯಾಗಿ ಈ ಸಮಸ್ಯೆಯನ್ನು ನೋಡುತ್ತೆ, ಎಷ್ಟು ಸಿಲಿಂಡರ್ಗಳು ಇನ್ ಆ್ಯಕ್ಚುಯಲ್ ಬೇಕು, ಸಿಲಿಂಡರ್ ಇಲ್ಲದೆ ಸಮಸ್ಯೆ ಯಾವ ರೀತಿ ಇದೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಪಿ ಜಿ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಅರುಣ್ ಕುಮಾರ್ ಅವರು ಇದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸರ್ಕಾರ ನೀವು 1000 ಕೇಳಿದ್ರೆ 500 ಸಿಲಿಂಡರ್ಗಳನ್ನು ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿತ್ತು. ಭರವಸೆ ಈಡೇರಿದೆಯಾ ಸರ್, ಅಥವಾ ಸಮಸ್ಯೆ ಇದೆಯಾ? ಖಂಡಿತವಾಗಿಯೂ ಕಳೆದ ವಾರ ನಾವು ಏನು ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರು ಇದಕ್ಕೆ ಸಂಬಂಧಪಟ್ಟರಾಗಿ ಏನು ಪತ್ರಿಕಾಗೋಷ್ಠಿ ನಡೆದಿತ್ತು, ಸೊ ಅವತ್ತಿನ ದಿನಕ್ಕೆ ಪಿ ಜಿಗಳ ಒಂದು ಸಂಕಷ್ಟವನ್ನು ಆ ಸಂದರ್ಭದಲ್ಲಿ ಅವರು ಅದನ್ನು ವಿತರಣೆ ಮಾಡಿರಲಿಲ್ಲ. ಈ ಸಂದರ್ಭದಲ್ಲಿ ನಾವು ಏನು ಪಿ ಜಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘ ಏನಿದೆ, ಸೊ ಹೋಗಿ ನಾವು ಮುನಿಯಪ್ಪನವ್ರನ್ನ ಈ ವಿಚಾರವಾಗಿ ನಮ್ಮ ಎಲ್ಲ ಅಳಲುಗಳನ್ನ ಹೇಳ್ಕೊಂಡು ಪಿ ಜಿ ಎಷ್ಟು ಎಸೆನ್ಷಿಯಲ್ ಇದೆ. ಯಾಕಂದರೆ ಹೋಟೆಲ್ಗಳಲ್ಲಿ ಊಟ ಇಲ್ಲ ಅಂದರೆ ಮನೇಲಿ ಹೋಗಿ ಊಟ ಮಾಡ್ತಾರೆ, ಪಿ ಜಿಯಲ್ಲಿ ಇಲ್ಲ ಅಂದರೆ ಸೊ ಸಂದಿಗ್ಧ ದೂರದ ಊರುಗಳಿಂದ ಬಂದಿರತಕ್ಕಂಥವ್ರಿಗೆ ನಾವು ಊಟ ಕೊಡಲೇಬೇಕಾದಂಥ ಪರಿಸ್ಥಿತಿ ಇದೆ. ಅವರಿಗೆ ಮನವರಿಕೆ ಮಾಡಿದಾಗ ಸನ್ಮಾನ್ಯ ಮುನಿಯಪ್ಪನವರು ಸ್ಪಂದಿಸಿ ನಾವು 1000 ಪ್ರತಿದಿನ ಕೊಡಬೇಕು ಸಿಲಿಂಡರ್, ಎಲ್ ಪಿ ಜಿ ಕಮರ್ಷಿಯಲ್ ಸಿಲಿಂಡರ್ ಅಂತ ಕೇಳಿದ್ವಿ. ಈ ನಿಟ್ಟಿನಲ್ಲಿ ಅವರು 500ಕ್ಕೆ ಒಂದು ಏನು ಒಂದು ನಿರ್ದೇಶನ ಕೊಟ್ಟಿದ್ದರು. ಸಂಬಂಧಪಟ್ಟ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು ಮತ್ತು ಸಂಬಂಧಪಟ್ಟ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಎಲ್ಲರಿಗೂ ಕೂಡ ಅವರು ಇದು ಕೊಟ್ಟಿದ್ದರು, ಏನು ಸೂಚನೆ ಕೊಟ್ಟಿದ್ರು. ಅದರಂತೆ ಕಳೆದ 3-4 ದಿನ ಅದರ ಪ್ರೋಸೆಸ್ ಆದ ಮೇಲೆ ನಿನ್ನೆಯಿಂದ ಒಂದು ವಿತರಣೆಯ ಕಾರ್ಯ ನಡೀತಾ ಇದೆ. ಸೊ ನಮ್ಮ 5 ಝೋನ್ GB ನಾರ್ತ್, ಈಸ್ಟ್, ವೆಸ್ಟ್, ಸೌತ್, ಸೆಂಟ್ರಲ್ ಝೋನ್ಗಳಿಗೆ ಏನಿದೆ 100 ಸಿಲಿಂಡರ್ ವಿತರಣೆ ಮಾಡಬೇಕು ಅಂತ ನಾವು ಮಾಲೀಕರ ಸಂಘದಿಂದ ಅವರಿಗೆ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ವಿ. ಸೊ ಈ ನಿಟ್ಟಿನಲ್ಲಿ ಈಸ್ಟ್ ಭಾಗದಲ್ಲಿ ಸೊ ಮೊದಲ ಬಾರಿಗೆ 100 ವಿತರಣೆ ಆದಂಥ ಸಂದರ್ಭದಲ್ಲಿ ಇನ್ನು ಉಳಿದಂಥ ಭಾಗಗಳಿಗೆ, ಯಾಕಂದರೆ 2 ದಿನ ರಜಾ ಬಂದಿರೋದ್ರಿಂದ ಇರ್ತಕ್ಕಂಥ ಸ್ಟಾಕ್ಸ್ಗಳನ್ನ ಅಡ್ಜಸ್ಟ್ ಮಾಡಬೇಕು. ಹಾಸ್ಪಿಟಲ್ಲು ಈ ಎಸೆನ್ಷಿಯಲ್ ಇರೋಂಥವ್ರು ಅಂತಂದು ಹೇಳಿ ನಮಗೆ 50% ಒಂದು ಭಾಗಕ್ಕೆ ಒಂದು 50, ಒಂದು ಭಾಗಕ್ಕೆ 40, ಒಂದು ಭಾಗಕ್ಕೆ 100 ಈ ರೀತಿ ಕೊಟ್ಟಿರ್ತಕ್ಕಂಥದ್ದು. ಬಟ್ 500 ಬಂದಿಲ್ಲದೆ ಇದ್ದರೂ ಕೂಡ ಇವತ್ತು ನಾಳೆ ಅದರಲ್ಲಿ ಅದರ ಕರೆಸ್ಪಾಂಡಿಂಗ್ ಮಾಡಿ ಸೋಮವಾರದಿಂದ ಏನು ಅವರು ಆದೇಶ ಮಾಡಿದರು ಅದ್ರ ಪ್ರಕಾರ ಕೊಡ್ತೀವಿ ಅಂತ ಆಯಿಲ್ ಕಾರ್ಪೊರೇಷನ್ನ ಮುಖ್ಯಸ್ಥರುಗಳು ಕೂಡ ಹೇಳಿದ್ದಾರೆ. ಹಾಗಾಗಿ ನಮಗೆ ಈಗಾಗಲೇ ನಿನ್ನೆಯಿಂದ ವಿತರಣೆ ಆಗ್ತಾ ಇದೆ. ಸೊ ನಾವು ಕೂಡ ಸೋಮವಾರದವರೆಗೆ ಕಾದು ನೋಡಿ ಏನು ಸರ್ಕಾರದ ಡೈರೆಕ್ಷನ್ಸ್ ಇದೆಯೋ ಅದ್ರ ಪ್ರಕಾರ ಪಾಲನೆ ಮಾಡಲಿ ಅಂತೇಳಿ ಒತ್ತಾಯ ಕೂಡ ಮಾಡ್ತಾ ಇದ್ದೀವಿ. ಇವಿಷ್ಟು ಅರುಣ್ ಕುಮಾರ್ ಅವರ ಮಾತು. ಅಂದರೆ ಪ್ರಮುಖವಾಗಿ 1000 ಕೇಳಿದ್ವಿ, 500 ಕೊಡ್ತೀವಿ ಅಂತ ಹೇಳಿದರು. ಆದರೆ ಈಗ ಆಗ್ತಾ ಇರುವಂಥದ್ದು ಕೇವಲ ಒಂದು 40% ಅಷ್ಟು ಸಿಲಿಂಡರ್ಗಳ ಮಾತ್ರ. ಸೋಮವಾರದವರೆಗೂ ಕಾದು ನೋಡ್ತೀವಿ. ಭರವಸೆ ಇದೆ, ಸರ್ಕಾರ ಹೇಳಿರುವಂತಹ ಮಾತನ್ನು ಉಳಿಸ್ಕೊಳ್ಳುತ್ತೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ KS ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ಈಗಲೂ ಕೂಡ ಅಭಾವ ಉಂಟಾಗಿರುವಂಥದ್ದು. ಅಂದರೆ ಎಸೆನ್ಷಿಯಲ್ ಸರ್ವಿಸ್ ಅಡಿ ಪಿ ಜಿ ಹಾಸ್ಟೆಲ್ಗಳಿಗೆ ಶೇಕಡ 1,000 ಸಿಲಿಂಡರ್ಗಳನ್ನು ಬೆಂಗಳೂರಲ್ಲಿ ವಿತರಣೆ ಮಾಡ್ತೀವಿ ಅಂತ ಮನವಿಯನ್ನು ಪಿ ಜಿ ಅಸೋಸಿಯೇಷನ್ ಅವರು ಕೊಟ್ಟಿದ್ರು. ಅದರ ಪ್ರಕಾರವಾಗಿ ಸರ್ಕಾರ ಅಟ್ಲೀಸ್ಟ್ 500 ಸಿಲಿಂಡರ್ಗಳನ್ನು ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿತ್ತು. ಆದರೆ 500 ಸಿಲಿಂಡರ್ಗಳ ಬದಲಾಗಿ ಕೇವಲ 100 ಸಿಲಿಂಡರ್ಗಳ ವಿತರಣೆ ಮಾತ್ರ ಆಗಿರುವಂಥದ್ದು. ಉದಾಹರಣೆಗೆ ನಾವೀಗ ವಿಜಯನಗರ ಭಾಗದಲ್ಲಿರುವಂತಹ ಒಂದು ಪಿ ಜಿಯಲ್ಲಿದ್ದೀವಿ. ಸೊ ಪಿ ಜಿಯಲ್ಲಿ 2 ಸಿಲಿಂಡರ್ಗಳ ವಿತರಣೆ ಆಗಿದೆ. ಅಂದರೆ GBA ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ 5 ಝೋನ್ಗಳನ್ನು ಮಾಡಿ 5 ಝೋನ್ಗಳಿಗೆ ತಲಾ 100 ಸಿಲಿಂಡರ್ಗಳನ್ನು ವಿತರಣೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದೆ. ಆ ಪ್ರಕಾರವಾಗಿ ಕಳೆದ 15-20 ದಿನಗಳಾದ ಮೇಲೆ ಇವಾಗ 2 ಸಿಲಿಂಡರು ಅವರಿಗೆ ಬಂದಿರುವಂಥದ್ದು. ಅಂದರೆ ಸರ್ಕಾರ ಏನು ಪ್ರಾಮಿಸ್ ಮಾಡಿತ್ತು 500 ಸಿಲಿಂಡರನ್ನು ಕೊಡ್ತೀವಿ ಅಂತ, ಅದು ಕೇವಲ 30-40% ಮಾತ್ರ ಸಿಲಿಂಡರ್ಗಳನ್ನು ಇಲ್ಲಿ ತನಕ ವಿತರಣೆ ಮಾಡಿರುವಂಥದ್ದು. ಇದ್ರೆ ಪಿ ಜಿ ಅಸೋಸಿಯೇಷನ್ನ ಯಾವ ರೀತಿಯಾಗಿ ಈ ಸಮಸ್ಯೆಯನ್ನು ನೋಡುತ್ತೆ, ಎಷ್ಟು ಸಿಲಿಂಡರ್ಗಳು ಇನ್ ಆ್ಯಕ್ಚುಯಲ್ ಬೇಕು, ಸಿಲಿಂಡರ್ ಇಲ್ಲದೆ ಸಮಸ್ಯೆ ಯಾವ ರೀತಿ ಇದೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಪಿ ಜಿ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಅರುಣ್ ಕುಮಾರ್ ಅವರು ಇದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸರ್ಕಾರ ನೀವು 1000 ಕೇಳಿದ್ರೆ 500 ಸಿಲಿಂಡರ್ಗಳನ್ನು ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿತ್ತು. ಭರವಸೆ ಈಡೇರಿದೆಯಾ ಸರ್, ಅಥವಾ ಸಮಸ್ಯೆ ಇದೆಯಾ? ಖಂಡಿತವಾಗಿಯೂ ಕಳೆದ ವಾರ ನಾವು ಏನು ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರು ಇದಕ್ಕೆ ಸಂಬಂಧಪಟ್ಟರಾಗಿ ಏನು ಪತ್ರಿಕಾಗೋಷ್ಠಿ ನಡೆದಿತ್ತು, ಸೊ ಅವತ್ತಿನ ದಿನಕ್ಕೆ ಪಿ ಜಿಗಳ ಒಂದು ಸಂಕಷ್ಟವನ್ನು ಆ ಸಂದರ್ಭದಲ್ಲಿ ಅವರು ಅದನ್ನು ವಿತರಣೆ ಮಾಡಿರಲಿಲ್ಲ. ಈ ಸಂದರ್ಭದಲ್ಲಿ ನಾವು ಏನು ಪಿ ಜಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘ ಏನಿದೆ, ಸೊ ಹೋಗಿ ನಾವು ಮುನಿಯಪ್ಪನವ್ರನ್ನ ಈ ವಿಚಾರವಾಗಿ ನಮ್ಮ ಎಲ್ಲ ಅಳಲುಗಳನ್ನ ಹೇಳ್ಕೊಂಡು ಪಿ ಜಿ ಎಷ್ಟು ಎಸೆನ್ಷಿಯಲ್ ಇದೆ. ಯಾಕಂದರೆ ಹೋಟೆಲ್ಗಳಲ್ಲಿ ಊಟ ಇಲ್ಲ ಅಂದರೆ ಮನೇಲಿ ಹೋಗಿ ಊಟ ಮಾಡ್ತಾರೆ, ಪಿ ಜಿಯಲ್ಲಿ ಇಲ್ಲ ಅಂದರೆ ಸೊ ಸಂದಿಗ್ಧ ದೂರದ ಊರುಗಳಿಂದ ಬಂದಿರತಕ್ಕಂಥವ್ರಿಗೆ ನಾವು ಊಟ ಕೊಡಲೇಬೇಕಾದಂಥ ಪರಿಸ್ಥಿತಿ ಇದೆ. ಅವರಿಗೆ ಮನವರಿಕೆ ಮಾಡಿದಾಗ ಸನ್ಮಾನ್ಯ ಮುನಿಯಪ್ಪನವರು ಸ್ಪಂದಿಸಿ ನಾವು 1000
ಪ್ರತಿದಿನ ಕೊಡಬೇಕು ಸಿಲಿಂಡರ್, LPG ಕಮರ್ಷಿಯಲ್ ಸಿಲಿಂಡರ್ ಅಂತ ಕೇಳಿದ್ವಿ. ಈ ನಿಟ್ಟಿನಲ್ಲಿ ಅವರು 500ಕ್ಕೆ ಒಂದು ಏನು ಒಂದು ನಿರ್ದೇಶನ ಕೊಟ್ಟಿದ್ದರು. ಸಂಬಂಧಪಟ್ಟ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು ಮತ್ತು ಸಂಬಂಧಪಟ್ಟ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಎಲ್ಲರಿಗೂ ಕೂಡ ಅವರು ಇದು ಕೊಟ್ಟಿದ್ದರು, ಏನು ಸೂಚನೆ ಕೊಟ್ಟಿದ್ರು. ಅದರಂತೆ ಕಳೆದ 3-4 ದಿನ ಅದರ ಪ್ರೋಸೆಸ್ ಆದ ಮೇಲೆ ನಿನ್ನೆಯಿಂದ ಒಂದು ವಿತರಣೆಯ ಕಾರ್ಯ ನಡೀತಾ ಇದೆ. ಸೊ ನಮ್ಮ 5 ಝೋನ್ GB ನಾರ್ತ್, ಈಸ್ಟ್, ವೆಸ್ಟ್, ಸೌತ್, ಸೆಂಟ್ರಲ್ ಝೋನ್ಗಳಿಗೆ ಏನಿದೆ 100 ಸಿಲಿಂಡರ್ ವಿತರಣೆ ಮಾಡಬೇಕು ಅಂತ ನಾವು ಮಾಲೀಕರ ಸಂಘದಿಂದ ಅವರಿಗೆ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ವಿ. ಸೊ ಈ ನಿಟ್ಟಿನಲ್ಲಿ ಈಸ್ಟ್ ಭಾಗದಲ್ಲಿ ಮೊದಲ ಬಾರಿಗೆ 100 ವಿತರಣೆ ಆದಂಥ ಸಂದರ್ಭದಲ್ಲಿ ಉಳಿದಂಥ ಭಾಗಗಳಿಗೆ, ಯಾಕಂದರೆ 2 ದಿನ ರಜಾ ಬಂದಿರೋದ್ರಿಂದ ಇರ್ತಕ್ಕಂಥ ಸ್ಟಾಕ್ಸ್ಗಳ್ನ ಅಡ್ಜಸ್ಟ್ ಮಾಡಬೇಕು. ಹಾಸ್ಪಿಟಲ್ಲು ಈ ಎಸೆನ್ಷಿಯಲ್ ಇರೋಂಥವ್ರು ಅಂತಂದು ಹೇಳಿ ನಮಗೆ 50% ಒಂದು ಭಾಗಕ್ಕೆ ಒಂದು 50, ಒಂದು ಭಾಗಕ್ಕೆ 40, ಒಂದು ಭಾಗಕ್ಕೆ 100 ಈ ರೀತಿ ಕೊಟ್ಟಿರ್ತಕ್ಕಂಥದ್ದು. ಬಟ್ 500 ಬಂದಿಲ್ಲದೆ ಇದ್ದರೂ ಕೂಡ ಇವತ್ತು ನಾಳೆ ಅದರಲ್ಲಿ ಅದರ ಕರೆಸ್ಪಾಂಡಿಂಗ್ ಮಾಡಿ ಸೋಮವಾರದಿಂದ ಏನು ಅವರು ಆದೇಶ ಮಾಡಿದಾರೋ ಅದ್ರ ಪ್ರಕಾರ ಕೊಡ್ತೀವಿ ಅಂತ ಆಯಿಲ್ ಕಾರ್ಪೊರೇಷನ್ನ ಮುಖ್ಯಸ್ಥರುಗಳು ಕೂಡ ಹೇಳಿದ್ದಾರೆ. ಹಾಗಾಗಿ ನಮಗೆ ಈಗಾಗಲೇ ನಿನ್ನೆಯಿಂದ ವಿತರಣೆ ಆಗ್ತಾ ಇದೆ. ಸೊ ನಾವು ಕೂಡ ಸೋಮವಾರದವರೆಗೆ ಕಾದು ನೋಡಿ ಏನು ಸರ್ಕಾರದ ಡೈರೆಕ್ಷನ್ಸ್ ಇದೆಯೋ ಅದ್ರ ಪ್ರಕಾರ ಪಾಲನೆ ಮಾಡಲಿ ಅಂತೇಳಿ ಒತ್ತಾಯ ಕೂಡ ಮಾಡ್ತಾಯಿದ್ದೀವಿ. ಇವಿಷ್ಟು ಅರುಣ್ ಕುಮಾರ್ ಅವರ ಮಾತು. ಅಂದರೆ ಪ್ರಮುಖವಾಗಿ 1,000 ಕೇಳಿದ್ವಿ, 500 ಕೊಡ್ತೀವಿ ಅಂತ ಹೇಳಿದರು. ಆದರೆ ಈಗ ಆಗ್ತಾ ಇರುವಂಥದ್ದು ಕೇವಲ ಒಂದು 40% ಅಷ್ಟು ಸಿಲಿಂಡರ್ಗಳ ಮಾತ್ರ. ಸೋಮವಾರದವರೆಗೂ ಕಾದು ನೋಡ್ತೀವಿ. ಭರವಸೆ ಇದೆ ಸರ್ಕಾರ ಹೇಳಿರುವಂತಹ ಮಾತನ್ನು ಉಳಿಸ್ಕೊಳ್ಳುತ್ತೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ KS ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.